ಸಮರಾಂಗಣ ಕದನ ಕಲಿಗಳ ರಣಾಂಗಣ ಅಂತ ಹೇಳಿ ಒಂದು ಟೆಸ್ಟ್ ಸೀರೀಸ್ ಬರುತ್ತೆ. ನಮಸ್ಕಾರ ಎಲ್ರಿಗೂ, ಧ್ವನಿ ಅಕಾಡೆಮಿಗೆ ಎಲ್ಲರೂ ಕೂಡ ಸ್ವಾಗತ. ನಮ್ಮ ವಿದ್ಯಾಭ್ಯಾಸ ಪ್ರೋಗ್ರಾಮ್ನ ಬಹಳ ಸೂಪರ್ ಹಿಟ್ ಮಾಡಿದ್ದೀರಿ. 45 ದಿನಗಳ ಸ್ಟಡಿ ಚಾಲೆಂಜನ್ನು ತೊಗೊಂಡಿದ್ದೀರಿ. ಈಗಾಗಲೇ 15 ದಿವಸ ಮುಗಿಸಿದ್ದೀರಿ. ಭಾಳ ಚೆನ್ನಾಗಿ ಹೋಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ಫೀಡ್ಬ್ಯಾಕ್ ಕೊಟ್ರಿ. ಸೊ ಪ್ರತಿದಿನ ಟೈಮ್ ಟೇಬಲನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ, PYQs ಹಾಕ್ತಾ ಇದ್ದೀವಿ, ಮೆಂಟಲ್ಬಿಟಿ ಕ್ವಶನ್ಸ್ಗಳನ್ನು ಹಾಕ್ತಾ ಇದ್ದೀರಿ. ಎಲ್ಲರೂ ಕೂಡ ಪ್ರೋಗ್ರೆಸ್ ಚೆನ್ನಾಗಿ ಆಗ್ತಾ ಇದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಇದರ ಜೊತೆಗೆ ಸುಮಾರು ಜನ ಏನು ಕೇಳಿದ್ರು, ಸರ್ ಒಂದು ಟೆಸ್ಟ್ ಸೀರೀಸ್ ನಮಗೆ ಬೇಕಾಗಿತ್ತು, ಸಬ್ಜೆಕ್ಟ್ ವೈಸ್ ಮತ್ತು ಟಾಪಿಕ್ ವೈಸ್ ನಮಗೆ ಟೆಸ್ಟ್ ಮಾಡಿಕೊಟ್ರೆ ಭಾಳ ಚೆನ್ನಾಗಿರ್ತಿತ್ತು ಅನ್ನೋದನ್ನು ಕೇಳಿದ್ರು. ಅದಕ್ಕಾಗಿ ನಾವು ಹೊಸದಾಗಿ PC ಸಮರಾಂಗಣ ಎನ್ನುವಂತಹ ಒಂದು ಪ್ರೋಗ್ರಾಮನ್ನು ತರ್ತಾ ಇದ್ದೀವಿ. ಈ ಒಂದು ಪರೀಕ್ಷಾ ಸರಣಿ ನಿಮ್ಮ ಮುಂಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗಾಗಿ ಆಗಸ್ಟ್ 2ರಂದು ಏನು ನೀವು PC ಸಿವಿಲ್ ಬರಿತಾ ಇದ್ದೀರಿ, ಹಾಗೂ ಸೆಪ್ಟೆಂಬರ್ 6ರಂದು ಏನು CR ಮತ್ತು DR ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರಿತಾ ಇದ್ದೀರಿ, ಇದೆರಡಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಈ ಒಂದು ಪರೀಕ್ಷಾ ಸರಣಿಯ ಕೆಲವು ವಿಶೇಷತೆಗಳನ್ನು ನಾನು ನಿಜ ಡಿಸ್ಕಸ್ ಮಾಡ್ತೀನಿ. ಈ ಪರೀಕ್ಷಾ ಸರಣಿಯ ಸ್ಕೆಡ್ಯೂಲನ್ನು ಫಸ್ಟ್ ನಾವು ಗಮನಿಸೋಣ. ಸೊ ಸ್ಕೆಡ್ಯೂಲನ್ನು ನೀವಿಲ್ಲಿ ಗಮನಿಸಿದರೆ, ಈ ಪರೀಕ್ಷಾ ಸರಣಿ 5ನೇ ತಾರೀಕಿಂದ ಶುರುವಾಗಿ ಇದು 31ನೇ ತಾರೀಕುವರೆಗೂ ಕೂಡ ಇರುವಂಥದ್ದು. ಜುಲೈ ಮಂತ್ ಪೂರ್ತಿ ಪರೀಕ್ಷೆಗಳು ನಡೀತವೆ. 5ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೂ ಸುಮಾರು 14 ಪರೀಕ್ಷೆಗಳನ್ನು ಇದರಲ್ಲಿ ನಾನು ಇಟ್ಟಿದ್ದೀನಿ. 25 ದಿನಗಳಲ್ಲಿ ಮ್ಯಾಕ್ಸಿಮಮ್ ನಾವು ಏನು ಪೋರ್ಷನ್ಸನ್ನು ಕವರ್ ಮಾಡೋದಕ್ಕೆ ಸಾಧ್ಯ, ಇಷ್ಟು ಪೋರ್ಷನ್ಸನ್ನು ಕವರ್ನ ಈ ಒಂದು ಟೆಸ್ಟ್ ಮುಖಾಂತರ ಮಾಡ್ತಾ ಇದ್ದೀವಿ. ಇಲ್ಲಿ ಗಮನಿಸ್ಬೋದು, ಸಂವಿಧಾನ ಪ್ಲಸ್ ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಪ್ಲಸ್ ಇತಿಹಾಸ, ಜನರಲ್ ಮೆಂಟಾಲಿಟಿ, ಪರಿಸರ ಅಧ್ಯಯನ, ಈ ರೀತಿಯಲ್ಲಿ ಪ್ಲಸ್ 3 ಫುಲ್ ಲೆಂತ್ ಟೆಸ್ಟ್ಗಳನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ. ಈ ಒಂದು ಟೈಮ್ ಟೇಬಲನ್ನು ನಾನು ನಿಮ್ಮ ವಿದ್ಯಾಭ್ಯಾಸ 45 ಡೇಸ್ ಸ್ಟಡಿ ಚಾಲೆಂಜ್ಗೂ ಕೂಡ ಇಂಟಿಗ್ರೇಟ್ ಮಾಡಿದ್ದೀನಿ. ಅದರ ಪ್ರಕಾರವಾಗಿ ನೀವು ಓದ್ಕೊಂಡು ಹೋದರೂ ಕೂಡ ಈ ಟೆಸ್ಟ್ಗಳನ್ನು ಸುಲಭವಾಗಿ ನೀವು ತಗೋಬೋದಾಗಿರುತ್ತೆ. ಈ ಒಂದು ಪರೀಕ್ಷೆಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ ಬಂದಾಗ, ಈ ಪರೀಕ್ಷೆಗಳಲ್ಲಿ ನೋಡಿಲ್ಲಿ ಎಲ್ಲ ವಿಷಯಗಳಿಂದ ಇದು HYT ವಿಷಯಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಅಂದರೆ ಇಲ್ಲೇನಾಗಿದೆ, ಲಾಸ್ಟ್ 30 ಡೇಸ್ ಅಷ್ಟೇ ಉಳಿದಿರೋದ್ರಿಂದ ಲಾಟ್ ಆಫ್ ಸ್ಟೂಡೆಂಟ್ಸ್ ಇಲ್ಲೇನು ಮಾಡ್ತಾರೆ, ಎಷ್ಟೋ ಜನ ಕಾಲ್ ಮಾಡಿ, ಸರ್ ಈ ಒಂದು ವಿಷಯದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು, ಸರ್ ಪಾಲಿಟಿಲಿ ನಾವು ಏನು ಓದಬೇಕು, ಹಿಸ್ಟ್ರಿಲಿ ನಾವು ಏನು ಓದಬೇಕು, ಯಾವುದು ಓದಿದ್ರೆ ಜಾಸ್ತಿ ನಮ್ಮ ಮಾರ್ಕ್ಸ್ ಬರುತ್ತೆ ಅಂತ ಕೇಳ್ತಾರೆ. ಯಾಕೆಂದರೆ ಒಂದು ಸಮಯದ ಒತ್ತಡ ಇದೆ, ಅಷ್ಟು ಸಮಯದಲ್ಲಿ ಕವರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸರ್ ಹೈ ಹಿಲ್ಡಿಂಗ್ ಟಾಪಿಕ್ಸ್ ಹೇಳಿ, ಹೈ ಹಿಲ್ಡಿಂಗ್ ಟಾಪಿಕ್ಸ್ ಹೇಳಿ ಅಂತ ಹೇಳ್ತಾರೆ. ಸೊ ಈಗ ಒಬ್ಬೊಬ್ಬರಿಗೂ ಕೂಡ ಹೇಳೋದು ಕಷ್ಟ ಆಗಿರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಅದರ ಮೇಲೆ ಒಂದು ಟೆಸ್ಟ್ ಸೀರೀಸನ್ನು ಹೇಳ್ತಾ ಇದ್ದೀನಿ. ಈ ಟೆಸ್ಟ್ ಸೀರೀಸಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಒಂದು PDF ಅನ್ನು ಕ್ರಿಯೇಟ್ ಮಾಡ್ತೀನಿ. ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳು, ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕಾನಮಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, ಮೆಂಟಲ್ಬಿಟಿ, ಎಲ್ಲ ಸಬ್ಜೆಕ್ಟ್ಗಳ HYTಗಳನ್ನು ನಾನು ನಿಮಗೆ ಲಿಸ್ಟ್ ಮಾಡಿ ಕೊಡ್ತೀನಿ. ನಿಮ್ಮ ಕೆಲಸ ಏನಪ್ಪ ಅಂತಂದರೆ, ನೆಕ್ಸ್ಟ್ 30 ಡೇಸಲ್ಲಿ ಈ HYTಗಳ ಕಡೆಗೆ ಹೆಚ್ಚಿನ ಗಮನ ಹರಿಸಿ. ಅಂದರೆ ಬೇರೆದನ್ನು ಓದಬೇಡಿ ಅಂತ ನಾನು ಹೇಳ್ತಿಲ್ಲ, ನಿಮಗೆ ಓದೋದಕ್ಕಾಯ್ತು ಅಂದರೆ ಓದಿ, ಆದರೆ ಈ ಟಾಪಿಕ್ಸ್ಗಳ ಕಡೆಗೆ ಹೆಚ್ಚಿನ ಗಮನ ಹರಿಸಿ. ಯಾಕೆ ಅಂತಂದರೆ, ಕಳೆದ 10 ವರ್ಷಗಳಲ್ಲಿ ಏನು ಪರೀಕ್ಷೆಗಳು ನಡೆದಿದ್ದಾವೆ, ಅದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇರ್ಬೋದು, ಅಥವಾ ಗ್ರೂಪ್ A ಗ್ರೂಪ್ B ಪರೀಕ್ಷೆಗಳಾಗಿರ್ಬೋದು, KA ನಡೆಸಿದ ಪರೀಕ್ಷೆಗಳಾಗಿರ್ಬೋದು, KPSC ಇರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿರುವಂಥ ಪರೀಕ್ಷೆಗಳಿರ್ಬೋದು, ಈ ಎಲ್ಲ ಪರೀಕ್ಷೆಗಳ ಕ್ವಶನ್ ಪೇಪರ್ ನೋಡಿದ ನಂತರದಲ್ಲಿ ನಾನು ಈ ಒಂದು ಟಾಪಿಕ್ಗಳನ್ನು ಲಿಸ್ಟ್ ಮಾಡಿರೋಂಥದ್ದು. ಇದು ಕೇವಲ ಲಾಸ್ಟ್ 2 ಇಯರ್ಸಲ್ಲಿ 3 ಇಯರ್ಸಲ್ಲಿ KA ನಡೆಸ್ತು ಅದ್ರ ಮೇಲಲ್ಲ, ಇಟ್ ಈಸ್ ವೆರಿ ವೆರಿ ಕಾಂಪ್ರಹೆನ್ಸಿವ್. ಮತ್ತು ಎಲ್ಲ ಸಬ್ಜೆಕ್ಟು ಲಿಸ್ಟ್ ಮಾಡೋದು ಏನಾಗುತ್ತೆ, ಒಂದು ಕಡೆ ನಿಮಗೆ ಪ್ರಾಪರ್ ಲಿಸ್ಟ್ ಸಿಗುತ್ತೆ. ಈ ಒಂದು ಪರೀಕ್ಷೆಗೆ ನೀವು ಯಾವ ರೀತಿ ತಯಾರಾಗಬೇಕು, ಈ HYT ಟಾಪಿಕ್ಸನ್ನು ನಾನೇನು ಕೊಡ್ತೀನಿ ಇದರ ಮೇಲೆ ಹೆಚ್ಚು ಫೋಕಸನ್ನು ಮಾಡಿ, ಜೊತೆಗೆ ಜನರಲ್ ಆಗಿ ಬೇರೆದನ್ನು ಕೂಡ ಓದ್ಕೊಳ್ಳಿ. ಪರೀಕ್ಷೆಗಳಲ್ಲಿ ಇರುವಂತಹ ಕ್ವಶನ್ಸಲ್ಲಿ ಸುಮಾರು 75ರಿಂದ 80% ಕ್ವಶನ್ನು ನಾನು HYTಗಳ ಮೇಲೆ ಹಾಕ್ತೀನಿ, ಇನ್ನು 20% ಕ್ವಶನ್ನು ಬೇರೆದ್ರ ಮೇಲೆ ಹಾಕ್ತೀನಿ. ಸೊ ದಟ್ ಏನಾಗುತ್ತೆ, ನಿಮಗೆ ಕಾಂಪ್ರಹೆನ್ಸಿವ್ಲಿ ಒಂದು ಸಬ್ಜೆಕ್ಟ್ ನಿಮಗೆ ಕವರ್ ಆಗ್ತಾ ಹೋಗುತ್ತೆ. HYT ಅಂತ ಬಂದಾಗ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಒಂದು ಜಲಕ್ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ HYT ಅಂತ ಬಂದಾಗ ನಾನು ನೋಡಿಲಿ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ನಾನು HYTಗಳನ್ನು ಮಾಡಿದ್ದೀನಿ. ಸೊ ಇಲ್ಲಿ ಬೋರ್ಡ್ ಮೇಲೆ ನೀವು ಈ PDF ಅನ್ನು ಗಮನಿಸಿದ್ರೆ ಇಲ್ಲಿ ನೋಡ್ಬೋದು ನೋಡಿ, ಪಾಲಿಟಿ ಆ್ಯಸ್ ಎ ಟಾಪಿಕ್ ಅಥವಾ ಸಬ್ಜೆಕ್ಟ್ ಅಂತ ನಾವು ತಗೊಂಡಾಗ ಅದರಲ್ಲಿ ಯಾವುದು ಮುಖ್ಯ. ಈಗ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಮುಖ್ಯನಾ, ಚಾರಿತ್ರಿಕ ಹಿನ್ನೆಲೆ ಬಹಳ ಮುಖ್ಯ. ಚಾರಿತ್ರಿಕ ಹಿನ್ನೆಲೆಯಲ್ಲಿ ಏನು ಮುಖ್ಯ, ಆ್ಯಕ್ಟ್ಗಳು ನಮ್ಗೆ ಮುಖ್ಯ. ಸೊ ಕ್ವಶನ್ ಯಾವ್ದಾವ್ದ್ರ ಮೇಲೆ ಆಗಿದ್ದಾವೆ, 1773, 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಚಾರ್ಟರ್ ಕಾಯ್ದೆಗಳು, 33, 54, 57, 1909, 1919, 1935 ಆ್ಯಕ್ಟ್. ಸೊ ಕ್ವಶನ್ ಯಾವುದ್ರ ಮೇಲೆ ಆಗಿದ್ದಾವೆ ಅದ್ರ ಕಡೆಗೆ ಹೆಚ್ಚಿನ ಫೋಕಸನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶ ಇರುವಂಥದ್ದು.
ನೆಕ್ಸ್ಟ್ ಇಲ್ಲಿ ನೋಡಿ, ಕಮಿಟೀಸ್ ಇನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಸಂವಿಧಾನ ರಚನಾ ಸಭೆಯಲ್ಲಿ ಬಂದಿರುವಂತಹ ಪ್ರಮುಖವಾದ ಪ್ರಶ್ನೆಗಳೇನು, ಕಮಿಟಿಗಳ ಬಗ್ಗೆ ಕೇಳಿದ್ದಾರೆ. ಸೊ ಕಮಿಟಿಗಳ ಹೆಡ್ ಯಾರಿದ್ರು, ಕಮಿಟಿ ಯಾವತಕ್ಕಾಗಿ ಮಾಡಲಾಗಿತ್ತು ಅನ್ನೋಂಥದ್ದನ್ನು ಕೇಳಿದ್ದಾರೆ. ಇದರ ಜೊತೆಗೆ ಕೆಲವು ಬೇಸಿಕ್ ಫ್ಯಾಕ್ಟ್ಸ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಏನಿದಾವೆ ಇಲ್ಲಿ ನೋಡಿ. ನೆಕ್ಸ್ಟ್ ಸೇಲಿಯಂಟ್ ಫೀಚರ್ಸ್, ಭಾರತದ ಸಂವಿಧಾನದ ಅತಿ ಪ್ರಮುಖವಾದಂತಹ ಲಕ್ಷಣಗಳು ಅಂತ ಹೇಳಿದಾಗ ಲಕ್ಷಣಗಳ ಲಿಸ್ಟ್ ನಿಮಗೆ ಗೊತ್ತಿರಬೇಕು. ಜೊತೆಗೆ ಪ್ರಿಯಾಂಬಲ್, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವಂತಹ ಕೀವರ್ಡ್ಸ್ಗಳು ಏನೇನಿದ್ದಾವೆ, ಪ್ರಸ್ತಾವನೆಯನ್ನು ನಾವು ಅಮೆಂಡ್ಮೆಂಟ್ ಮಾಡಬಹುದಾ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಯಾವುದು, ಇದನ್ನು ನಾವಿಲ್ಲಿ ಓದ್ಕೋಬೇಕಾಗತ್ತೆ. ಪಾರ್ಲಿಮೆಂಟರಿ ಸಿಸ್ಟಮ್, ಅದರ ಫೀಚರ್ಸು ಮತ್ತು ಫೆಡರಲ್ ಸಿಸ್ಟಮ್, ಮತ್ತು ನೋಡಿ ಯೂನಿಯನ್ ಟೆರಿಟರಿ ಆರ್ಟಿಕಲ್ 1 to 4 ಫಸ್ಟ್ ಆರ್ಟಿಕಲ್ಗಳು, ಭಾರತದ ದೇಶದ ಹೆಸರಿರುವಂಥದ್ದು, ದೇಶಕ್ಕೆ ನಾವು ಹೊಸದಾಗಿ ರಾಜ್ಯಗಳನ್ನು ಸೇರಿಸ್ಕೊಳ್ಳೋದು, ಇರುವಂತಹ ರಾಜ್ಯಗಳನ್ನು ಮರು ಸಂಘಟನೆ ಮಾಡುವಂಥದ್ದು ಯಾವ ರೀತಿ ಮಾಡ್ತೀವಿ ಅನ್ನೋದು ಇಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ನಮಗೆ ಸ್ಟೇಟ್ ಫಾರ್ಮೇಷನ್, ಯಾವ್ಯಾವ ರಾಜ್ಯ ಯಾವ್ಯಾವ ದಿನಾಂಕದಂದು ಆಗಿದೆ ಅನ್ನುವಂಥದ್ದನ್ನು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಿದ್ದಾನೆ. ನೆಕ್ಸ್ಟ್ ನೋಡಿ ಸಿಟಿಸನ್ಶಿಪ್ ಅಂದರೆ ಭಾರತದಲ್ಲಿ ಪೌರತ್ವವನ್ನು ಪಡೆದುಕೊಳ್ಳುವುದು ಹೇಗೆ, ಕಳೆದುಕೊಳ್ಳುವುದು ಹೇಗೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತೀವಿ. ಫಂಡಮೆಂಟಲ್ ರೈಟ್ಸ್, ಎಲ್ಲ ಫಂಡಮೆಂಟಲ್ ರೈಟ್ಸ್ ಮೇಲೆ ಕ್ವಶನ್ ಮಾಡಿದ್ದಾರೆ. DPSP ಅಂತ ಬಂದಾಗ ನಾವೇನು 3 ರೀತಿಯಂತಹ DPSPಗಳು ಅಂತ ಕರಿತೀವಿ, ನಿರ್ದೇಶನ ತತ್ವಗಳು, ಆ 3 ಕ್ಲಾಸಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು DPSP ಕೊಟ್ಬಿಟ್ಟು ಇದು ಯಾವ ವರ್ಗಕ್ಕೆ ಸೇರಿದಂತಹ ನಿರ್ದೇಶನ ತತ್ವವಾಗಿರುತ್ತದೆ ಅನ್ನೋದನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಫಂಡಮೆಂಟಲ್ ಡ್ಯೂಟೀಸ್, ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಏನು ಕೇಳಿದ್ದಾರೆ, ಆರ್ಟಿಕಲ್ಸ್ಗಳ ಬಗ್ಗೆ ಕೇಳಿದ್ದಾರೆ, ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ಕೇಳಿದ್ದಾರೆ, ಮತ್ತು ಪವರ್ಸ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ನಾವು ಓದ್ಕೊಳ್ತಾ ಹೋದರೆ ಇದು ಸೆಲೆಕ್ಟಿವ್ ಸ್ಟಡಿ ಆಗಿರುತ್ತೆ. ಅರ್ಥ ಆಗ್ತಿಲ್ಲ ಸರ್, 30 ದಿನದಲ್ಲಿ ಏನು ಪ್ರಾಕ್ಟಿಕಲಿ ನಾವು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಸಾಧ್ಯ ಅಷ್ಟೇ ಟೈಮ್ ಟೇಬಲನ್ನು ನಾನು ಇಲ್ಲಿ ಮಾಡಿರೋಂಥದ್ದು. ವಿದ್ಯಾಭ್ಯಾಸದಲ್ಲಿ ಕಾಂಪ್ರಹೆನ್ಸಿವ್ ಟೈಮ್ ಟೇಬಲ್ ಮಾಡಿದ್ದೀನಿ, ಯಾಕಂದರೆ 45 ಡೇಸ್ ನಮಗೆ ಸಿಕ್ಕಿರೋಂಥದ್ದು. ಸೊ ಈ ಒಂದು ಟೈಮ್ ಟೇಬಲ್ ಪ್ರಕಾರವಾಗಿ ಇದೆಲ್ಲವೂ ಕೂಡ ವಿದ್ಯಾಭ್ಯಾಸದಲ್ಲಿದೆ. ಮತ್ತು ವಿದ್ಯಾಭ್ಯಾಸ ತಗೊಂಡವ್ರು ಮತ್ತೆ ಇದಕ್ಕೆ ಶಿಫ್ಟ್ ಆಗಿಬಿಡ್ರಿ. ಅರ್ಥ ಆಗ್ತಿದೆಯಾ? ಇದೆಲ್ಲವೂ ಕೂಡ ವಿದ್ಯಾಭ್ಯಾಸದಲ್ಲಿದೆ. ವಿದ್ಯಾಭ್ಯಾಸದಿಂದ ತೆಗೆದು ಯಾವುದು ಪ್ರಮುಖವಾಗಿರುವಂಥದ್ದು ಇದೆಯಲ್ಲ ಅದು ಮಾತ್ರ ವಿಷಯಗಳನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಈ ಥರ ಎಲ್ಲ ಸಬ್ಜೆಕ್ಟ್ಗಳಿಗೂ ಮಾಡಿದ್ದೀನಿ. ನೋಡಿ, ಇದು ಪಾಲಿಟಿ, ಇದು ಜಾಗ್ರಫಿ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ವರ್ಲ್ಡ್ ಫಿಸಿಕಲ್ ಜಾಗ್ರಫಿ, ಒರಿಜಿನ್, ಎವಲ್ಯೂಷನ್, ಮೂವ್ಮೆಂಟ್ ಆಫ್ ದ ಅರ್ತ್, ಇಂಟೀರಿಯರ್ ಆಫ್ ದ ಅರ್ತ್, ಟೈಪ್ಸ್ ಆಫ್ ವೆದರಿಂಗ್ ಎಲ್ಲ ಇದನ್ನು ನಾನು ಕನ್ನಡದಲ್ಲೂ ಕೂಡ ನಿಮಗೆ PDF ಅನ್ನು ಮಾಡಿಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ಜಾಗ್ರಫಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಯಾವುದ್ರ ಮೇಲೆ ಕ್ವಶನ್ಗಳು ಬರ್ತಾ ಇದ್ದಾವೆ ಅನ್ನೋದನ್ನು ನಾನಿಲ್ಲಿ ಕ್ಲಿಯರ್ ಕಟ್ಟಾಗಿ ಹಾಕಿದ್ದೀನಿ. ಸೊ ಈ ಥರ ನಾನೇನು ಮಾಡಿದ್ದೀನಿ, ಪ್ರತಿಯೊಂದು ವಿಷಯಕ್ಕೂ ಕೂಡ ಆಲ್ ಸಬ್ಜೆಕ್ಟ್ಸ್ ಹ್ಯಾವ್ ಬಿನ್ ಕವರ್ಡ್ ದಿಸ್ ವೇ. ಸೊ ಈ ರೀತಿಯಾಗಿ ಅಡ್ವಾಂಟೇಜ್ ನಮಗೇನಾಗುತ್ತೆ ಅಂತಂತಂದರೆ ನಾವು ಹೆಚ್ಚು ಕ್ವಶನ್ಗಳು ಬರುವಂತಹ ಟಾಪಿಕ್ಸ್ಗಳ ಕಡೆಗೆ ಹೆಚ್ಚಿನ ಗಮನವನ್ನು ವಹಿಸ್ತೀವಿ. ಹಾಗಂತ ಹೇಳಿ ಬೇರೆದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಆದಷ್ಟು ಓದ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಆದರೆ ಯಾರು ಸಮಯದ ಒತ್ತಡವನ್ನು ಎದುರಿಸ್ತಾ ಇದ್ದೀರಿ, ಕೆಲವರು ವರ್ಕಿಂಗ್ ಇದ್ದೀರಿ, ಸರ್ ನನಗೆ 4-5 ಅವರ್ಸ್ ಓದೋಕ್ಕಾಗಲ್ಲ, ಸರ್ ನನಗೆ 2-3 ಅವರ್ಸ್ ಅಷ್ಟೇ ಸಿಗ್ತಾ ಇದೆ ಅಂತಂದಾಗ ಈ ರೀತಿಯಂತಹ ಸ್ಟ್ರಾಟಜಿಯನ್ನು ನೀವು ಮಾಡ್ಕೋಬೋದಾಗಿರುತ್ತೆ. ಇನ್ನು ಮಿಕ್ಕಿದವರು ಇದನ್ನು ಓದ್ಕೊಂಡು ಇದ್ರ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ ಆ ಟೆಸ್ಟನ್ನು ಅಟೆಂಡ್ ಮಾಡ್ಕೋತಾ ಹೋಗಿ. ಸೊ ಟಾಪಿಕ್ ವೈಸ್ ನಾನು ಟೆಸ್ಟ್ಗಳನ್ನು ಮಾಡ್ಕೋತಾ ಹೋಗ್ತೀನಿ. ಆ ಟಾಪಿಕ್ ವೈಸ್ ಟೆಸ್ಟ್ಗಳನ್ನು ಬರಿತಾ ಏನಾಗುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಇಲ್ಲಿ ತುಂಬ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ HYT ಟೆಸ್ಟ್ ಸೀರೀಸ್ ಅಂತ ಯಾಕೆ ಕರೆದಿದ್ದೀನಿ ಅಂತಂದರೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ಗೋಯಿಂಗ್ ಟು ಕಮ್ ಫ್ರಮ್ ದ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಉದ್ದೇಶ ಏನು, 80% ಕ್ವಶನ್ಸನ್ನು ನೀವು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನಲ್ಲಿ ಮಾಡಿ ಬರಬೇಕು. ಅವೆಲ್ಲವೂ ಕೂಡ ಈ ಒಂದು ಟಾಪಿಕ್ಸಿಂದನೇ ಬರಲಿ ಅಂತೇಳಿ ನಾವು ಆಶಿಸ್ತೀವಿ. ಓಕೆನಾ? ನೆಕ್ಸ್ಟು ಇದನ್ನು ಮತ್ತೊಂದಿಷ್ಟು ವಿಶೇಷತೆಗಳನ್ನು ನಾವಿಲ್ಲಿ ಗಮನಿಸುವಂಥದ್ದಾದರೆ, ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಾಧ್ಯಮದಲ್ಲೂ ಕೂಡ ಪರೀಕ್ಷೆಗಳು ನಡೆಯಲಿವೆ. ಎರಡರಲ್ಲೂ ಕೂಡ ಅಂದರೆ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಸಿನಾಪ್ಸಿಸ್ ಅನ್ನು ಕೂಡ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಈ ಒಂದು ಪರೀಕ್ಷೆಗಳಿಗೆ ಯಾವುದೇ ರೀತಿಯಂತಹ ಡಿಸ್ಕಷನ್ ಅಂತೇನೂ ಇರೋದಿಲ್ಲ. ಇದರಲ್ಲಿ ಪರೀಕ್ಷೆಗಳನ್ನು ನೀವು ಆ್ಯಪಲ್ಲಿ ಬರೀತೀರಿ, ಅದರಲ್ಲೇ ನಾವು ಸಿನಾಪ್ಸಿಸನ್ನು ಕೂಡ ಹಾಕಿರ್ತೀವಿ. ಸೊ ಸಿನಾಪ್ಸಿಸನ್ನು ಡೌನ್ಲೋಡ್ ಮಾಡ್ಕೋಬೋದು, ಪ್ರಿಂಟ್ ತಗೋಬೋದು, ಡೀಟೇಲ್ ಸಿನಾಪ್ಸಿಸ್ ಇರುತ್ತೆ. ಸೊ ಯಾವ ಪ್ರಶ್ನೆಗೆ ಯಾವ ಉತ್ತರ ಅನ್ನೋದು ಭಾಳ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗುತ್ತೆ. ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ PDF ಸಿಗೋದ್ರಿಂದ ನಿಮಗೆ ಬಹಳನೇ ದೊಡ್ಡ ಅಡ್ವಾಂಟೇಜ್ ಇದರಲ್ಲಿದೆ ಅಂತ ನಾನು ಹೇಳ್ಬೋದು. ಮತ್ತು ಪೊಲೀಸ್ ಇಲಾಖೆ, ಕಂಪ್ಯೂಟರ್ ಜಾಗೃತಿ, ನೈತಿಕ ನಿರ್ಧಾರ ತೆಗೆದುಕೊಳ್ಳುವಂಥ ವಿಷಯಗಳನ್ನು ಕೂಡ ಒಳಗೊಂಡಿದೆ. ಅಂದರೆ ಮೈನರ್ ಟಾಪಿಕ್ಸ್ ಅಂತ ನಾವೇನು ಕರಿತೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಕುರಿತಾಗಿರ್ಬೋದು, ಅಥವಾ ಎಥಿಕಲ್ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಅವೇರ್ನೆಸ್ ಆಗಿರ್ಬೋದು. ಸಾಮಾನ್ಯವಾಗಿ ಸ್ಟೂಡೆಂಟ್ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ ಈ ಪರೀಕ್ಷೆಗಳಲ್ಲಿ ಇದನ್ನು ಕೂಡ ಇಂಟಿಗ್ರೇಟ್ ಮಾಡಿಬಿಡ್ತೀನಿ. ಅರ್ಥ ಆಗ್ತಿಲ್ಲ? ಸೊ ಪರೀಕ್ಷೆಗಳಲ್ಲಿ ಅದನ್ನು ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ಹಲವಾರು ಕ್ವಶನ್ಗಳು ಅಲ್ಲೇ ಬರ್ತವೆ. ಅದೇ ಯಾವುದೋ ಕ್ವಶನ್ ರಿಪೀಟ್ ಆಯಿತು, ಗುಡ್, ಆಗಲಿಲ್ವ ಅದರ ಸುತ್ತಮುತ್ತ ಅಟ್ಲೀಸ್ಟ್ ಓದ್ಕೊಳ್ಳುವಂಥ ಪ್ರಯತ್ನ ಅಟ್ಲೀಸ್ಟ್ ನೀವು ಮಾಡ್ಬೋದು. ಸೊ ನಾವೇ ಧ್ವನಿ ಅಕಾಡೆಮಿಯಿಂದ
ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು PDF ಅನ್ನು ಸದ್ಯದಲ್ಲೇ ರಿಲೀಸ್ ಮಾಡ್ತೀವಿ. ಇದರಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಇತಿಹಾಸ ಇವತ್ತು ಏನು ನಡೀತಾ ಇದೆ, ಪ್ಲಸ್ ಕಾರ್ಯಕ್ರಮಗಳು, ವೆಲ್ಫೇರ್ ಸ್ಕೀಮ್ಸ್ ಎಕ್ಸೆಟ್ರಾ ಎಲ್ಲವೂ ಕೂಡ ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀವಿ. ಓಕೆನಾ? ಸೊ ನಮ್ಮ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯಿನ್ ಆದರೆ ಈ PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಒಟ್ಟಾರೆ 14 ಪರೀಕ್ಷೆಗಳು ಈ ಒಂದು ಪರೀಕ್ಷಾ ಸರಣಿಯಲ್ಲಿ ಇರಲಿವೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿದರೆ ಅವರು ನಿಮಗೆ ಡೀಟೇಲ್ಸನ್ನು ಕೊಡ್ತಾರೆ. ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ಬೇಕಿತ್ತು ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯಿನ್ ಆಗ್ಬೋದು. ಧ್ವನಿ ಅಕಾಡೆಮಿ ಅಂತ ಹೇಳಿ ನೀವು ಟೆಲಿಗ್ರಾಮ್ಗೆ ಹೋಗಿ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಬರುತ್ತೆ. ಆ ಚಾನಲ್ಲು ಕೂಡ ನಾನೇನು ಇಲ್ಲಿ ವಿಡಿಯೋ ಮಾಡಿದ್ದೀನಿ ಅದರ ವಿಸ್ತೃತವಾದಂತಹ ಒಂದು ರಿಪೋರ್ಟನ್ನು ಅಲ್ಲೂ ಕೂಡ ನಾವು ಹಾಕಿರ್ತೀವಿ. ಓಕೆನಾ? ನೆಕ್ಸ್ಟ್ ಇನ್ನು ಬೆಲೆ ಅಂತ ಬಂದಾಗ ಈ ಒಂದು ಟೆಸ್ಟ್ನ ಬೆಲೆ ಕೇವಲ 149 ರೂಪಾಯಿಗಳನ್ನು ಇಟ್ಟಿದ್ದೀವಿ. ಯಾಕೆ ಅಂತ ಬಂದಾಗ ಸರ್ ಈಗ 14 ಟೆಸ್ಟ್ ಇದಾವಲ್ಲ, ಇಷ್ಟು ಯಾಕೆ ಕಡಿಮೆ ಬೆಲೆ ಅಂತ ಬಂದಾಗ ನೋಡಿ, ಕ್ವಾಲಿಟಿಯಲ್ಲಿ ಏನೂ ಕೂಡ ಕಾಂಪ್ರಮೈಸ್ ಇಲ್ಲ. ಆದರೆ ಕೊನೆ ಮೂಮೆಂಟ್ ಆಗಿರೋದ್ರಿಂದ ಮತ್ತು ನೀವು ಕೂಡ ಹಲವಾರು ಕಡೆ ಟೆಸ್ಟ್ ಸೀರೀಸ್ಗಳನ್ನು ತೊಗೊಂಡಿರ್ತೀರಿ, ಕ್ಲಾಸ್ಗಳನ್ನು ತೊಗೊಂಡಿರ್ತೀರಿ ಇತ್ಯಾದಿ ಆಗಿರೋದ್ರಿಂದ ನಾನು ಇದನ್ನು ಅತ್ಯಂತ ಕನಿಷ್ಠ ಬೆಲೆಯಲ್ಲಿ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ 149 rupees ಇಸ್ ಗೋಯಿಂಗ್ ಟು ಬಿ ದ ಟೆಸ್ಟ್ ಸೀರೀಸ್ ಪ್ರೈಸ್. ಇಲ್ಲಿ ಧ್ವನಿ ಅಕಾಡೆಮಿ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರ ಜೊತೆಗೆ ಧ್ವನಿ ಅಕಾಡೆಮಿಯ ಟೆಲಿಗ್ರಾಮ್ ಚಾನಲ್ಲೂ ಕೂಡ ಆ್ಯಪ್ನ ಲಿಂಕ್ ನಿಮಗೆ ಸಿಗುತ್ತೆ. ಲಿಂಕನ್ನು ಡೌನ್ಲೋಡ್ ಮಾಡಿದ ನಂತರದಲ್ಲಿ ಟೆಸ್ಟ್ ಸೀರೀಸ್ ಅಂತಲ್ಲಿ ಕ್ಲಿಕ್ ಮಾಡಿ ಅದರಲ್ಲಿ ಸಮರಾಂಗಣ ಕದನ ಕಲಿಗಳ ರಣಾಂಗಣ ಅಂತ ಹೇಳಿ ಒಂದು ಟೆಸ್ಟ್ ಸೀರೀಸ್ ಬರುತ್ತೆ. ಆ ಟೆಸ್ಟ್ ಸೀರೀಸನ್ನು ಕ್ಲಿಕ್ ಮಾಡಿದಾಗ 149 ರೂಪೀಸ್ಗೆ ನಿಮಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ಅಲ್ಲಿ 149 ರೂಪೀಸ್ ಪ್ಲಸ್ 49 ರೂಪೀಸ್ ಟೆಸ್ಟ್ ಪಾಸ್ ಅಂತ ಬಂದುಬಿಟ್ಟಿರುತ್ತೆ. ಅದನ್ನು ನೀವೇನು ಮಾಡಬೇಕು, ತೊಗೋಬಾರ್ದು. ಆ ಟೆಸ್ಟ್ ಪಾಸ್ ಅನ್ನೋದನ್ನು ಅಂಟಿಕ್ ಮಾಡಿ. ಅಂಟಿಕ್ ಮಾಡಿದಾಗ ಏನಾಗುತ್ತೆ, 149 ರೂಪೀಸ್ಗೆ ಮಾತ್ರನೇ ಅದು ಟೆಸ್ಟ್ ಸೀರೀಸ್ ಬರುತ್ತೆ. ಸೊ 149 ರೂಪೀಸ್ಗೆ ಟೆಸ್ಟ್ ಸೀರೀಸನ್ನು ತೊಗೋಬೋದು. ಮತ್ತೊಂದು ಖುಷಿಯಾದಂತಹ ವಿಚಾರ ಏನಪ್ಪ ಅಂತಂದರೆ, ಯಾರು ವಿದ್ಯಾಭ್ಯಾಸ ಪ್ರೋಗ್ರಾಮನ್ನು ಆಲ್ರೆಡಿ ತೊಗೊಂಡಿದ್ದೀರಿ ನಿಮಗೆ ಈ ಟೆಸ್ಟ್ ಸೀರೀಸು ಕೇವಲ 49 ರೂಪೀಸ್ಗೆ ಸಿಗುತ್ತೆ. ಎಲ್ಲ ವಿದ್ಯಾಭ್ಯಾಸ ಸ್ಟೂಡೆಂಟ್ಸ್ಗಳಿಗೂ ಕೂಡ ನಾನೊಂದು ಕೂಪನ್ ಕೋಡನ್ನು ಕೊಟ್ಟಿರ್ತೀನಿ. ಆ ಕೋಡನ್ನು ಹಾಕಿ ನಿಮಗೆ 100 ರೂಪೀಸ್ಗೆ ಈ ಟೆಸ್ಟ್ ಸೀರೀಸ್ ನಮಗೆ ಸಿಗುತ್ತೆ. ಮತ್ತು ಕೂಡ ನೀವು ಅಲ್ಲಿ ಟೆಸ್ಟ್ ಪಾಸ್ ಅಂತ ಏನಾದ್ರು ಕೇಳ್ತಾ ಇದ್ದರೆ ದಯವಿಟ್ಟು ಅದನ್ನು ಅಂಟಿಕ್ ಮಾಡಿ. ಆವಾಗ 49 ರೂಪೀಸ್ ನಿಮ್ಗೆ ಕಡಿಮೆ ಆಗುತ್ತೆ. ಆವಾಗ ನೀವು ಓನ್ಲಿ 49 ರೂಪೀಸಿಗೆ ಈ ಒಂದು ಟೆಸ್ಟನ್ನು ತೊಗೋಬೋದು. ಸೊ ವಿದ್ಯಾಭ್ಯಾಸ ಪ್ರೋಗ್ರಾಮ್ ಜೊತೆಗೆ ಈ ಟೆಸ್ಟನ್ನು ನೀವು ಬರ್ಕೋತಾ ಹೋದರೆ ಬೈ ಜುಲೈ ಎಂಡ್ ನೀವು ಕಂಪ್ಲೀಟ್ಲಿ ನಿಮ್ಮ ತಯಾರಿಯನ್ನು ಮುಗಿಸ್ಕೊಳ್ತೀರಿ. ಹಾಗಾಗಿ ಈ ಒಂದು ಆಪರ್ಚುನಿಟಿಯನ್ನು ನೀವು ಚೆನ್ನಾಗಿ ಬಳಸ್ಕೊಳ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಫೋನ್ ಮಾಡಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.